ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ನಿಮ್ಗೆ ಲಂಚ್ ಬಾಕ್ಸ್ ರೆಸಿಪಿ ಒಳಗೆ ಪಾಲಕ್ ಪನ್ನೀರ್ ರೈಸ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾವು ಇದನ್ನ ಬಾಸ್ಮತಿ ಅಕ್ಕಿಯಿಂದ ಆದರೂ ಮಾಡ್ಬೋದು, ಇಲ್ಲ ರೆಗ್ಯುಲರ್ ನಾವು ಊಟಕ್ಕೆ ಬಳಸ್ತೀವಲ್ಲ ಅದರಿಂದನೂ ಮಾಡ್ಬೋದು. ಫಸ್ಟ್ ನಾನಿವಾಗ 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತೀನಿ. ನೀವು ಬೇಕು ಅಂದರೆ ಎಣ್ಣೆ ಆಮೇಲೆ ಸ್ವಲ್ಪ ಬೆಣ್ಣೆನೂ ಮಿಕ್ಸ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಒಗ್ಗರಣೆ ಮಾಡಿಕೊಂಡು. ಇದಕ್ಕೆ 2 ಏಲಕ್ಕಿ, ಆಮೇಲೆ 2 ಲವಂಗ, ನೀವು ಬೆಳ್ಳುಳ್ಳಿ ತಿಂತಿದ್ರೆ ಬೆಳ್ಳುಳ್ಳಿನೂ ಹಾಕ್ಬೋದು. ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಫಸ್ಟ್ ಇದನ್ನ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗಿದೆ, ಅದಕ್ಕೊಂದು ಹಸಿಮೆಣಸಿಕಾಯಿ ಹಾಕ್ಕೊತೀನಿ. ಆಮೇಲೆ ಸಣ್ಣ ಹೆಚ್ಚಿದ್ದು ಉಳ್ಳಾಗಡ್ಡಿ, ಈರುಳ್ಳಿನೂ ಹಾಕ್ಕೊತೀನಿ. ಉದ್ದ ಸ್ಲೈಸ್ ಮಾಡ್ಕೊಂಡು ನಾನು ಈಗ ಇದು ಫಸ್ಟ್ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೋವರೆ ಆಗಿದೆ. ಇವಾಗ ನಾ ಸಣ್ಣ ಹೆಚ್ಕೊಂಡಿರೋದು ಪಾಲಕ್ನ ಹಾಕ್ಕೊತೀನಿ. ಪಾಲಕ್ ಸೊಪ್ಪು ಸಣ್ಣನು ಹೆಚ್ಕೊಂಡು ಹಾಕ್ಕೋಬೋದು, ಇಲ್ಲ ಗ್ರೈಂಡ್ ಮಾಡು ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಇದನ್ನ ಬೇಯಿಸ್ಕೊತೀನಿ ನಾನೀಗ. ಈಗ ನೋಡ್ರಿ, ಇದು ಆಲ್ಮೋಸ್ಟ್ ಇವಾಗ ಇದು ಬೆಂದದ. ಆಮೇಲೆ ಪನ್ನೀರ್ ಕ್ಯೂಬ್ಸ್ ಹಾಕ್ಕೊತೀನಿ. ಇದು ಅದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಬೇಕು ಅಂದರೆ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಆಮೇಲೆ ಇದು ಮಾಡಿಟ್ಟಿದ್ದ ಅನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಾಲಕ್ ಪನ್ನೀರ್ ರೈಸು ರೆಡಿ. ಇದು ಬೆಳಗ್ಗೆ ಅರ್ಜೆಂಟಲ್ಲಿ ಅಂತೂ ಬಹಳನೇ ಸುಲಭವಾಗಿ ಮಾಡಬಹುದು. ಇದು ನೀವು ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು, ನಾನೇನು ಹಾಕಿಲ್ಲ. ಇದು ನೋಡ್ರಿ, ಇವಾಗ ಇದು ರೆಡಿ ಆಗಿದೆ. ರಾಯ್ತಕ್ಕೆ ನಾನು ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿಲ್ಲ, ಬೇಕಿದ್ರೆ ಹಾಕ್ಕೋಬೋದು. ಉಳ್ಳಾಗಡ್ಡಿ ಮೊಸರು ಉಪ್ಪು ಹಾಕಿ ರಾಯ್ತ ಕಲಿಸ್ಕೊಂಡಿನಿ. ಇದು ಇವತ್ತಿಂದಿದು ನಂದು ಲಂಚ್ ಬಾಕ್ಸ್ ರೆಸಿಪಿ. ನೀವು ಒಂದ್ಸರಿ ಇದನ್ನ ಟ್ರೈ ಮಾಡ್ರಿ, ಕಮೆಂಟ್ ಮೂಲಕ ಹೆಂಗಾಗಿದೆ ಅಂತ ತಿಳಿಸ್ರಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.